ಎಲ್ಲ ನನ್ನ ಪ್ರಿಯ ವೀಕ್ಷಕರೇ ನಮಸ್ಕಾರಗಳು. ಏನಪ್ಪ ವಿಚಾರ ಅಂದರೆ, ಮೊನ್ನೆ ಒಂದು ಸಾಮಾಜಿಕ ಜಾಲತಾಣದಲ್ಲಿ ಒಂದು ಪೋಸ್ಟ್ ಹಾಕಿದ್ದೆ. ಏನಂತ ಪೋಸ್ಟ್ ಹಾಕಿದ್ದೆ ಅಂದರೆ, 80 ವರ್ಷದಿಂದ ಮಾಡ್ಕೊಂಬಂದಿರತಕ್ಕಂಥ ಜಮೀನಿಗೆ ಇವಾಗ ಯಾರೋ ಪುಣ್ಯಾತ್ಮರು ಬಂದವರೇ ನಮ್ಮ ಜಮೀನಿಗೆ ಅಂತ ಹಾಕಿದ್ದೆ ನಾನು. ಅದು ಏನು ಇಂಥವರೇ ಬಂದವರೇ, ಇಂಥ ಜಾತಿಯವರೇ ಬಂದವರೇ, ಇಂಥ ಧರ್ಮದವರೇ ಬಂದವರೇ ಅಂತ ನಾನು ಹಾಕಿರಲಿಲ್ಲ. ಈ ಥರ ಪುಣ್ಯಾತ್ಮರು ಅಂತಲೂ ಹಾಕಿದ್ದೆ ನಾನು. ಇಷ್ಟು 80 ವರ್ಷ ಇಲ್ದಿರೋ ಪುಣ್ಯಾತ್ಮರು ಇವಾಗ ಬಂದವರೆ ಅಂತ ನಾನು ಹಾಕಿದ್ದೆ. ಆದರೆ ಕೆಲವರು ಕುಂಬಳಕಾಯಿ ಕಾಳು ಅಂದರೆ ಹೆಗಲು ಮುಟ್ಟು ನೋಡ್ಕೊಂಡ್ರು. ಯಾರು? ಕೆಲವರು ಈಗ ಹೇಳ್ತಾ ಇದ್ದೀನಿ, ಮುಸ್ಲಿಮ್ಸರು ಬಂದು ಕೆಟ್ಟದಾಗ ಕಮೆಂಟ್ ಮಾಡಿದ್ರು. ಅಂದರೆ ಇಲ್ಲಿ ಕೆಲವು ಮುಸ್ಲಿಮ್ಸರು ಹೆಂಗಂದರೆ, ಅವ್ರಿಗೆ ಸಪೋರ್ಟ್ ಮಾಡಿದರೆ ನಾವು ಒಳ್ಳೆಯವರು, ಜಾತ್ಯತೀತರು, ಅವ್ರಿಗೆ ಸಪೋರ್ಟ್ ಮಾಡಿದರೆ, ಅವ್ರಿಗೆ ಸಪೋರ್ಟ್ ಮಾಡಲಿಲ್ಲ, ಅವ್ರ ವಿರುದ್ಧ ಮಾತಾಡಿದರೆ ನಾವು ಸಂಘಿಗಳು ಅಂತಂದು ಈ ಥರ ಅವ್ರ ತಲೆ ತುಂಬ್ಕೊಂಬಿಟ್ಟವ್ರೆ ಫಿಕ್ಸು. ಅಂದರೆ ಅವ್ರಿಗೆ ಸಪೋರ್ಟ್ ಮಾಡಿದರೆ ಮಾತ್ರ ನಾವು ಜಾತ್ಯತೀತರ ಒಳ್ಳೆಯವ್ರು. ನಾವು ಅವ್ರ ವಿರುದ್ಧ ಮಾತಾಡಿದರೆ, ಅವರು ಮಾಡಿರುವ ತಪ್ಪುಗಳನ್ನು ಮಾತಾಡಿದರೆ ನಾವು ಸಂಘಿಗಳು ಅಂತಂದು ಹೇಳ್ಬಿಟ್ಟು ಕೆಲಸಕ್ಕೆ ಬಾರದ ಕಾಮೆಂಟ್ಗಳನ್ನು ಈ ಸಾಮಾಜಿಕ ಜಾಲತಾಣದಲ್ಲಿ ಮಾಡ್ತಾಯಿದ್ದಾರೆ ಕೆಲವರೆಲ್ಲ. ಅವರೇ ಬಂದು, ನಾನೇನು ಇಂಥವರೇ ಬಂದರು, ಇಂಥ ಜಾತಿಯವರೇ ಬಂದರು, ಇಂಥ ಧರ್ಮದವರೇ ಬಂತು ಅಂತ ಹೇಳಿಲ್ಲ ನಾನು. 80 ವರ್ಷದಿಂದ ಮಾಡ್ಕೊಂಬಂದಿರ್ತಕ್ಕಂಥ ಜಮೀನಿಗೆ ಈಗ ಯಾರೋ ಪುಣ್ಯಾತ್ಮರು ಬಂದಿದ್ರು. ಇದರಲ್ಲಿ ಏನು ತಪ್ಪಿದೆ? ನಾನು ಜಾತಿ ಸೇರಿಸಿದಿನ, ಧರ್ಮ ಸೇರಿಸಿದಿನ? ಇಲ್ಲ. ಆದರೆ ಇವರು ಈ ಥರ ಬಂದು ಕೆಟ್ಟದಾಗೆಲ್ಲ ಕಮೆಂಟ್ ಮಾಡಿದರು. ನೀವು ಸಂಘಿಗಳ ಜೊತೆ ಸೇರ್ಕೊಂಬಿಟ್ರಿ, ನೀವು ಹಂಗಾಗ್ಬಿಟ್ರಿ ಹಿಂಗಾಗ್ಬಿಟ್ರಿ ಅಂತಂದೇಳಿ ಕೆಲವು ದಡ್ಡ ಬುದ್ಧಿವಂತರು ಕಮೆಂಟ್ ಮಾಡಿದರು. ಇವ್ರೇನು ಮಹಾ ದೊಡ್ಡದಲ್ಲ ಅಂದರೆ, ಇವ್ರ ಜಮೀನು ಏನಾರು ಹೋಗಿದ್ರು ಗೊತ್ತಾಗಿರೋದು, ಇವ್ರು ಹೊಲ ಮನೆ ಹೋಗಿದ್ರು ಗೊತ್ತಾಗಿರೋದು. ಇವ್ರದ್ದು ಹೊಲ ಮನೆಯೇ ಇಲ್ವಲ್ಲ, ಮನೆ ಇರ್ಬೋದು, ಹೊಲನೇ ಇಲ್ವಲ್ಲ ಇವ್ರುಗಳು. ಇವ್ರು ಹೊಲ ಹೋದ್ರೆ ಗೊತ್ತಾಗಿರೋದು. ಅವಾಗ ಬಂದಿರೋದು ಇವರು ಲಬಲಬಲ ಬಂತ. ಇವ್ರಿಗೆ ನೋವಾದಾಗ ಮಾತ್ರ, ಇವರಿಗೆ ಕಷ್ಟ ಆದಾಗ ಮಾತ್ರ ಅವರಿಗೆ ಕಷ್ಟ, ಬೇರೆಯವ್ರಿಗೆ ಕಷ್ಟ ಆದಾಗಿಲ್ಲ. ಅಯ್ಯೋ ಅವ್ರಿಗೆ ತಾನೇ ಆಗಿರೋದು ಬಿಡೋ, ಜರ ರೈ ಅನ್ಕೊಂಡ್ಬಿಟ್ಟು ಸುಮ್ಮನೆ ಬಿಡ್ತಾರೆ ಇವರು. ನಾನು ಹೇಳೋದೇನಪ್ಪ ಅಂದರೆ, ಈಗ ನೋಡಿ, ನಮ್ಮ ಬಡ ರೈತರ ಜಮೀನುಗಳು, ಸರ್ಕಾರಿ ಜಮೀನುಗಳು, ಇದು ಶಾಲೆ ಕಟ್ಟಿರೋದು, ಆಮೇಲೆ ಬಡ ರೈತರ ಜಮೀನುಗಳು, ಆಮೇಲೆ ಮಠದವು, ಇಂಥವೆಲ್ಲ ಮಾತ್ರ ಇವತ್ತು ನೋಟಿಸ್ ಬರ್ತಾಯಿದೆ. ಬಡವ್ರ ರೈತರ ಜಮೀನಿಗೆ ನೋಟಿಸ್ ಬರ್ತಾಯಿದೆ, ಮಠಗಳಿಗೆ ನೋಟಿಸ್ ಬರ್ತಾಯಿದೆ, ಯಾವುದೋ ದೇವಸ್ಥಾನಗಳು ನೋಟಿಸ್ ಬರ್ತಾಯಿದೆ, ಮತ್ತು ಬಸ್ ಸ್ಟ್ಯಾಂಡ್ಗಳಿಗೆಲ್ಲ ನೋಟಿಸ್ ಬರ್ತಾಯಿದೆ. ಆದರೆ ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿದೆ ಸಾರ್ವಜನಿಕರು, ಯಾವುದೇ ಒಬ್ಬ ಇಲ್ಲಿ ಆ ಪಕ್ಷ ಈ ಪಕ್ಷ ಅಲ್ಲ, ಎಲ್ಲ ಪಕ್ಷದವ್ರಿಗೂ ಹೇಳ್ತಾ ಇದ್ದೀನಿ, ಯಾವುದೇ ಪಕ್ಷದ ರಾಜಕಾರಣಿಗಳು ಜಮೀನಿಗೆ ನೋಟಿಸ್ ಹೋಗ್ತಾ ಇಲ್ಲ. ಅಂದರೆ ಅರ್ಥ ಮಾಡ್ಕೊಳ್ಳಿ, ಇವರೆಲ್ಲ ಬುದ್ಧಿವಂತರು. ಯಾಕಂದ್ರೆ ಇವ್ರ ಹತ್ರ ಕೋಟಿಗಟ್ಟಲೆ ದುಡ್ಡಿರುತ್ತೆ, ಲಾಯರ್ಗೆ ಖರ್ಚು ಮಾಡಿ, ಸರ್ಕಾರನೂ ಅವ್ರದೇ, ಅಧಿಕಾರನೂ ಅವ್ರ ಹತ್ರನೇ ಇರುತ್ತೆ. ಎಲ್ಲ ಅವ್ರು ಇರ್ತಕ್ಕಂಥ ಜಮೀನುಗಳನ್ನು ಕರೆಕ್ಟಾಗಿ ಅವ್ರ ಹೆಸರು ಮಾಡ್ಕೊಂಡವ್ರೆ. ಇವಾಗ ನಾವು ಮಾಡ್ಕೊಳಕ್ಕಾಗಲ್ಲ. ಯಾಕಂದರೆ ಇವತ್ತು ಫೀಸು ಲಕ್ಷಗಟ್ಟಲೆ ಕೊಡೋಕ್ಕಾಗಲ್ಲ ನಮ್ಮ ಕೈಲಿ. 1000 ರೂಪಾಯಿ ಕೊಡೋದಕ್ಕೆ ಇವತ್ತು ಸಾಲ ಮಾಡಿ ಕೊಡ್ತಿರ್ತೀವಿ. ಅಂಥದ್ರಲ್ಲಿ ಲಕ್ಷ ಕೊಟ್ಟುಬಿಟ್ಟು ನಾವು ಎಲ್ಲಿ ಮಾಡಿಸ್ಕೊಳ್ಳೋಣ? ಲಕ್ಷಗಟ್ಟಲೆ ಎಲ್ಲಿ ತರೋಣ ನಾವು? ಈ ವರ್ಷಕ್ಕೆ ಸಂಪಾದನೆ ಆಗೋದೇ ಹೊಲದಲ್ಲಿ ಒಂದು 60-70 ಸಾವಿರ ಆಗುತ್ತೆ. ಇನ್ನು ಲಕ್ಷ ಫೀಸ್ ಎಲ್ಲಿ ಕಟ್ಟೋಣ ಲಾಯರ್ಗಳಿಗೆ? ಇಲ್ಲಿ ಯಾರಾದರೂ ಲಾಯರು ಮಾನವೀಯತೆಯಿಂದ, ಮನುಷ್ಯತ್ವದಿಂದ ಬಂದು ಯಾರಾದರೂ ಮಾಡಿಕೊಡ್ತಾರ? ಅರ್ಧ ಕೊಡ್ರಪ್ಪ ಅಂತಂದು ಇಲ್ವಲ್ಲ. ಅವರು ಪಾಪ ಓದಿರ್ತಾರೆ ಕಷ್ಟ ಬಿದ್ದು, ಅವ್ರಿಗೆ ದುಡ್ಡು ಬೇಕು, ಫೀಸ್ ಬೇಕು, ಕೊಡಲೇಬೇಕು. ಕೆಲಸ ಆಗುತ್ತಾ ಬಿಡುತ್ತಾ ಗೊತ್ತಿಲ್ಲ, ಒಟ್ಟು ಫೀಸ್ ಮಾತ್ರ ಅವರಿಗೆ ಕೊಡಬೇಕು ನಾವು. ಅದರಿಂದ ಇಲ್ಲಿ ನಮ್ಮ ಜನಗಳನ್ನು ಬಕ್ರ ಮಾಡಿ, ನಾವು ಕಿತ್ತೋಡಂಗೆ ಮಾಡಿ, ಇವತ್ತು ನಾವು ಒಡೆದಾಡಂಗೆ ಮಾಡಿದ್ದಾರೆ. ಅಂದರೆ ಈ ಸರ್ಕಾರಗಳು ಯಾಕೆ ಬರ್ತವೆ? ಜನಗಳು ಚೆನ್ನಾಗಿರಲಿ ಅಂತ ಬರ್ತಾವ, ಇಲ್ಲ ಜನಗಳನ್ನು ನೆಮ್ಮದಿ ಕೆಡ್ಸೋಕ್ಕೆ ಬರ್ತಾವ? ಈ ಥರ ಮಾಡ್ತಾರೆ. ಇಲ್ಲಿ ಯಾವ ಸರ್ಕಾರ ಬೇಡ, ಯಾವ ಜಾತಿ ಬೇಡ, ಯಾವ ಧರ್ಮನೂ ಬೇಡ. ಆದರೆ ನಮ್ಮನ್ನು ಆಳುವ ಸರ್ಕಾರಗಳು ಯಾವುದೇ ಆಗಿರಲಿ, ನಮ್ಮನ್ನು ಆಳುವ ಸರ್ಕಾರ, ರಾಜ್ಯವನ್ನು ಆಳುವ ಸರ್ಕಾರಗಳು ರಾಜ್ಯದ ಜನತೆಯನ್ನು ಚೆನ್ನಾಗಿ ನೋಡ್ಕೊಳಕ್ಕೆ ಬರ್ತಾವೋ, ಇಲ್ಲ ಅವ್ರನ್ನ ಅಲ್ಲಲ್ಲೋ ಕಲ್ಲಲ್ಲಿ ಎಬ್ಸೋಕ್ಕೆ ಬರ್ತಾವ? ಅರ್ಥ ಮಾಡ್ಕೊಳ್ಳಿ. ಎಲ್ಲೇ ಯಾವುದೇ ಜಿಲ್ಲೆ ಆಗಿರ್ಬೋದು, ಯಾವುದೇ ಕ್ಷೇತ್ರ ಆಗಿರ್ಬೋದು, ಅಲ್ಲಿ ಯಾವುದೇ ರಾಜಕೀಯ ನಾಯಕನ ಜಮೀನಿಗೆ ನೋಟಿಸ್ ಹೋಗಿಲ್ಲ. ನಮ್ಮ ಬಡ ರೈತರಿಗೆ ನೋಟಿಸ್ಗಳು ಬಂದವೆ. ಇವತ್ತೇನಪ್ಪ ಅಂದರೆ, ನಮ್ಮ ಜಮೀನು ನಾವೇ ಇವತ್ತು ಬೇರೆಯವ್ರದ್ದು ಹೇಳೋದು ಬೇಡ. ಇಲ್ಲಿ ನಾನು ಯಾವ ಜಾತಿಯವರು ಯಾವ ಧರ್ಮದವರು ಬಂದವರು ಅಂತ ಹೇಳೋಕ್ಕೆ ಹೋಗಲ್ಲ. ಇಲ್ಲಿ ಅರ್ಥ ಮಾಡ್ಕೊಳ್ಳಿ. ಸುಮ್ಮನೆ ತಿಕ್ಕಲ್ ಥರ ಕಮೆಂಟ್ ಮಾಡೋಕ್ಕೆ ಹೋಗಬೇಡಿ, ಗೊತ್ತಾಯ್ತಾ? ಕುಂಬಳಕಾಯಿ ಕಳ್ಳ ಅಂದ್ರೆ ನೀವು ಹೆಗಲು ಮುಟ್ಟು ನೋಡ್ಕೋಬೇಡಿ. ಇಲ್ಲಿ ಬರೇ ಮುಸ್ಲಿಮ್ಸವ್ರು ಮಾತ್ರ ಬಂದಿಲ್ಲ ಇವತ್ತು. ಅರ್ಥ ಮಾಡ್ಕೊಳ್ಳಿ, ಮುಸ್ಲಿಮ್ಸವ್ರು ಮಾತ್ರ ಅಲ್ಲ ಬಂದಿರೋದು, ನಮ್ಮವರ ಬಂದಿದ್ದಾರೆ. 80 ವರ್ಷದಿಂದ ನಮ್ಮ ಜಮೀನು, 80 ವರ್ಷದಿಂದ ನಮ್ಮ ತಾತ ತಗೊಂಡಿದ್ರು. ಅವಾಗೆಲ್ಲ ನ್ಯಾಲಿಗೆಗೆ ನಿಯತ್ತಿತ್ತು, ನ್ಯಾಲಿಗೆಗೆ ಒಂದು ಶಕ್ತಿ ಇತ್ತು, ನ್ಯಾಲಿಗೆಗೆ ನಿಯತ್ತಿತ್ತು ಅವಾಗಿನ ಜನಗಳಿಗೆ. ಇವಾಗಿನ ಜನಗಳಿಗೆ ನ್ಯಾಲಿಗೆಗೆ ನಿಯತ್ತಿಲ್ಲ. ಆ ಪೆನ್ನು ಪೇಪರ್ಗೂ ನಿಯತ್ತಿಲ್ಲ ಇವತ್ತು. ಯಾಕಂದರೆ ಪೆನ್ನು ಪೇಪರ್ಗೂ ನಿಯತ್ತಿದ್ರೂ ಕೂಡ ಕೈಗೆ ಬರೆಯುವ ಕೈಗೆ ನಿಯತ್ತಿಲ್ಲ. ಯಾಕಂದ್ರೆ ದುಡ್ಡು ಕೊಟ್ಟರೆ ಏನು ಬೇಕಾದ್ರೂ ಬರ್ಕೊಡುತ್ತೆ. ದುಡ್ಡು ಕೊಟ್ಟರೆ ಏನು ಬೇಕಾದ್ರೂ ಬರೆದು ಕೊಡುತ್ತೆ ಕೈಗಳು, ಸರ್ಕಾರಿ ಅಧಿಕಾರಿಗಳು, ಕಿತ್ತೋಗಿರೋ ಅಧಿಕಾರಿಗಳು, ಗೊತ್ತಾಯ್ತಾ? ಅರ್ಥ ಮಾಡ್ಕೊಳ್ಳಿ. ನಮ್ಮ ಜಮೀನುಗಳಿಗೆ ಇವತ್ತು ಯಾರೋ 80 ವರ್ಷದಿಂದ ನಮ್ಮ ತಾತ, ಆಮೇಲೆ ನಮ್ಮ ಅಪ್ಪ, ಇವಾಗ ಬಂದವರು ಯಾರೋ ಇದು ನಮ್ಮ ಜಮೀನು ಅಂತ
ಹಿಂದೆ ನಾವು ಬೇರೆ ಊರಿಂದ ನಮ್ಮೂರಿಗೆ ಈಗ ಇರೋ ಊರಿಗೆ ಬಂದಿದ್ರಂತೆ. ಅವಾಗ ಅಲ್ಲಿ ಜಮೀನು ತಗೊಂಡು ಅವಾಗೆಲ್ಲ ಕಡಿಮೆ ರೇಟ್, 1 ರೂಪಾಯಿ 2 ರೂಪಾಯಿ 10 ರೂಪಾಯಿ ಈ ಥರಕ್ಕೆಲ್ಲ ಜಮೀನುಗಳೆಲ್ಲ ಸಿಗ್ತಾಯಿದ್ವು. ಅವಾಗ ಅಂದ ಕಾಲದಲ್ಲಿ ಕಷ್ಟ ಇತ್ತು. 1 ರೂಪಾಯಿ ಇದ್ದರೆ ಸಾಹುಕಾರ, ಅವಾಗ ಅವನು 10 ರೂಪಾಯಿ ಇದ್ದರೆ ಭಯಂಕರ ಕೋಟ್ಯಾಧಿಪತಿ ಅವಾಗಿನ ಕಾಲದಲ್ಲಿ. ಈಗಲ್ಲ, ಕೋಟಿ ಇದ್ರೂ ಕೋಟ್ಯಾಧಿಪತಿ ಅನ್ನಲ್ಲ. ಇವಾಗ ಭಯಂಕರ ಸಾವಿರಾರು ಕೋಟಿ ಇದ್ದರೆ ಮಾತ್ರ ಅವನು ಭಯಂಕರ ಸಾಹುಕಾರ ಅಂತಾರೆ. ಈಗೆಲ್ಲ ಲಕ್ಷ ಕೋಟಿಗೆ ಬೆಲೆನೇ ಇಲ್ಲ, ಹಂಗಾಗಿದೆ ಇವತ್ತು. ಆದರೂ ನಮಗೆಲ್ಲ ಲಕ್ಷ ಇದ್ದರೆ ಒಂಥರ ಕೋಟಿ ಇದ್ದಂಗೆ. ಇವಾಗ ನಮ್ಮ ಬಡವ್ರಿಗೆ ಏನು ಮಾಡೋಕ್ಕಾಗಲ್ಲ. ಈಗ ಈ ಥರ ಜನಗಳಿಗೆ ಒಂದು ಇವರು ನೆಮ್ಮದಿಯಾಗಿರಬಾರ್ದು, ಇವ್ರು ಕಿತ್ತಾಡಬೇಕು. ನಮ್ಮ ಸರ್ಕಾರನ ಪ್ರಶ್ನೆ ಮಾಡಬಾರ್ದು ಇವರು. ಯಾಕಂದ್ರೆ ನಮ್ಮ ಸರ್ಕಾರನ ಅಭಿವೃದ್ಧಿ ಕೇಳಬಾರ್ದು. ನಮ್ಮ ಸರ್ಕಾರದಲ್ಲಿ ಏನೇನೋ ಬೇಕು ಅವೆಲ್ಲ ಯಾವ ಸೌಲಭ್ಯಗಳನ್ನು ಕೇಳಲೇಬಾರ್ದು ಇವರು. ಇವರೇ ಕಿತ್ತಾಡ್ಕೊಂಡು ಹೊಡೆದಾಡ್ದು ಸಾಯ್ಬೇಕು ಇವರು. ಆ ಥರ ಈ ಸರ್ಕಾರಗಳು, ಬಂದಿರತಕ್ಕಂಥ ಸರ್ಕಾರಗಳು ಈ ಥರ ಮಾಡ್ತಾಯಿದ್ದಾರೆ. ಇದೇ ಸರ್ಕಾರ ಅಂತ ಹೇಳಲ್ಲ, ನಮ್ಮ ಕಿತ್ತೋಗಿರೋ ರಾಜಕಾರಣಿಗಳು, ನಮ್ಮ ರಾಜ್ಯದಲ್ಲಿರುವ ಕಿತ್ತೋಗಿರೋ ರಾಜಕಾರಣಿಗಳು ಬೇರೆ ಯಾವುದೇ ರಾಜ್ಯದಲ್ಲಿ ಇಲ್ಲೋ ಅಂದ್ಕೊಂಡಿದ್ದೀನಿ. ಯಾಕಂದರೆ ಬೇರೆ ರಾಜ್ಯದಲ್ಲೂ ಈ ಸಮಸ್ಯೆ ಕೇಳಿಲ್ಲ ನಾನು. ನಮ್ಮ ಕರ್ನಾಟಕದಲ್ಲಿ ಮಾತ್ರ ಈ ಸಮಸ್ಯೆ ಏನು, ಯಾರ್ಯಾರು ಜಮೀನಂತೆ ಯಾವ್ಯಾವಿನ ಕಾಲದಲ್ಲಿ ಅಷ್ಟಷ್ಟು ವರ್ಷ ಮಾಡ್ಕೊಂಬಂದಿರೋದಕ್ಕೆ ಬೆಲೆನೇ ಇಲ್ಲ ಇವತ್ತು. ಈಗ ಇಷ್ಟು ವರ್ಷ ಹಿಂಗೆ ನಿಮ್ಮ ಮನೆ ಬಿಟ್ಕೊಟ್ಬಿಡ್ತೀರಾ? ಇಷ್ಟು ವರ್ಷದಿಂದ ಒಂದು 20 ವರ್ಷದಿಂದ ಇರ್ತೀರಪ್ಪ. ಒಂದು 5 ವರ್ಷ ಯಾವ್ದಾರ ಮನೇಲಿ ಹೋಗಿ ಬಾಡಿಗೆ ಇದ್ದರೆ ಮನೆ ಬಿಟ್ಕೊಡಲ್ಲ ಅಂತ ಇವತ್ತು ಹೋರಾಟ ಮಾಡ್ತೀರಾ. ಆದರೆ 70-80 ವರ್ಷ ಹೊಲ ಮಾಡಿರೋದನ್ನ ಬಿಟ್ಕೊಡ್ಬೇಕಪ್ಪ ಅಂದರೆ ಹೊಟ್ಟೆ ಉರಿಯಲ್ವಾ ಹೇಳ್ರಿ ನೋಡೋಣ. ಇಷ್ಟೆಲ್ಲ ಮಾನವೀಯತೆ, ಮನುಷ್ಯತ್ವ ಇಲ್ಲ, ಸತ್ತೋಗ್ಬಿಟ್ಟಿದೆ. ದುಡ್ಡು ಅಂತ ಸಾಯ್ತಾ ಇದ್ದಾರೆ, ದುಡ್ಡು ಅಂತ ಬಡ್ಕೊಂಡು ಸಾಯ್ತಾ ಇದ್ದಾರೆ. ಎಷ್ಟೆಷ್ಟು ಒಳ್ಳೊಳ್ಳೆ ಮನುಷ್ಯರೇ ಒಳ್ಳೊಳ್ಳೆ ಮನುಷ್ಯರೇ ಸೊತ್ತಾಗವ್ರೆ. ಇನ್ನು ಕೆಟ್ಟ ನನ್ನ ಮಕ್ಕಳು ಇದ್ದಾವ. ಒಳ್ಳೆ ಮನುಷ್ಯರು ಪಾಪ ಇವತ್ತು ಭೂಮಿಲಿ ಒಳಗಡೆ ಇದ್ದಾರೆ. ಇನ್ನು ಕೆಟ್ಟ ನನ್ನ ಮಕ್ಕಳು, ಕಚಡ ನನ್ನ ಮಕ್ಕಳು, ಅಯೋಗ್ಯ ನನ್ನ ಮಕ್ಕಳು ಉಳಿತಾರ? ನಾನು ಉಳಿಯಲ್ಲ. ನಾನು ಒಂದಿನ ಮುಂಡೆ ಮುಚ್ಕೊಂಡು ಹೋಗ್ತೀನಿ. ಒಳ್ಳೆ ಕೆಲಸ ಮಾಡಿರಿ. ಯಾರು ಏನು ಜಮೀನು ಹಣ ಆಸ್ತಿ ಮಾಡಿರೋ ತಗೊಂಡೋಗಲ್ಲ. ನಮ್ಮ ಜಮೀನಿಗೆ ಯಾವನು ಬಂದೋದೇನೋ, ನಮ್ಮ ಜಮೀನು ಹೋದರೆ ಅವನು ಭೂಮಿ ಮೇಲೆ ಬದುಕಕ್ಕೆ ಬಿಡಲ್ಲ. ಗೊತ್ತಾಯ್ತಾ? ಇಷ್ಟೇ ನಾವು ಡಿಸೈಡ್ ಮಾಡ್ಕೊಂಡಿರೋದು. ನಮ್ಮ ಜಮೀನು ಹೋಯ್ತಾ ಹೋಗಲಿ, ಪರವಾಗಿಲ್ಲ, ಐ ಡೋಂಟ್ ಕೇರ್. ಆದರೂ ಕೂಡ ಅವನು ಕೂಡ ಯಾವನು ಇವತ್ತು ಬಂದಿದ್ದಾನಲ್ವ ಅವನು ಕೂಡ ಬಿಡೋದಿಲ್ಲ. ಎಚ್ಚರಿಕೆ ಅವನಿಗೆ, ಬಂದವನಿಗೆ. ಎಲ್ಲರಿಗೂ ಒಳ್ಳೇದಾಗಲಿ. ಕುಂಬಳಕಾಯಿ ಕಳ್ಳಿ ಅಂದರೆ ಎಲ್ಲ ಯಾರು ಕೆಲಸಕ್ಕೆ ಬರ್ದಾರಲ್ಲ ಹೆಗಲು ಮುಟ್ಕೊಂಡು ನೋಡ್ಕೊಳಕ್ಕೆ ಹೋಗಬೇಡಿ. ಎಲ್ಲರಿಗೂ ಒಳ್ಳೇದಾಗಲಿ. ನಮಸ್ಕಾರ.